ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪದಾಜಕರ್ತೃಭ್ಯೋ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ನಮಸ್ಕಾರ. ಕಾಟಕದ 2ನೇ ಅಧ್ಯಾಯದ 1ನೇ ವಲ್ಲಿಯ 9ನೆಯ ಮಂತ್ರ. ಯತಶ್ಚೋದೇತಿ ಸೂರ್ಯೋಸ್ತಂ ಯತ್ರ ಚ ಗಚ್ಚತಿ ತಂದೇವಾಃ ಸರ್ವೇ ಅರ್ಪಿತಾಸ್ತದುನಾತ್ಯೇತಿ ಕಶ್ಚನ ಏತದ್ವೈ ತತ್. ಯಾವನಿಂದ ಸೂರ್ಯನು ಉದಯಿಸ್ತಾನೋ ಮತ್ತು ಯಾವನಲ್ಲಿ ಅಸ್ತವನ್ನು ಹೊಂದುತ್ತಾನೋ ಅಂಥವನನ್ನು ಎಲ್ಲ ದೇವತೆಗಳು ಕೂಡ ಸೇರಿಕೊಂಡಿದ್ದಾರೆ, ಅದನ್ನು ಯಾರೂ ಮೀರಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಮಂತ್ರದ ಅರ್ಥ. ಹಾಗೆ ಈ ಮಂತ್ರದ ಭಾಷ್ಯವನ್ನು ನೋಡೋಣ. ಕಿಂಚ ಯತಶ್ಚ ಯಸ್ಮಾತ್ ಪ್ರಾಣಾತ್ ಉದೇತಿ ಉತ್ತಿಷ್ಠತಿ ಸೂರ್ಯ ಅಸ್ತಂ ನಿಮ್ಲೋಚನಂ ತಿರೋಧಾನಂ ಯತ್ರ ಯಸ್ಮಿನ್ನೇವ ಚ ಪ್ರಾಣೇ ಅಹನ್ಯಹನಿ ಗಚ್ಚತಿ ತಂ ಪ್ರಾಣಮಾತ್ಮಾನಂ ದೇವಾಃ ಸರ್ವೇ ಅಗ್ನ್ಯಾದಯಃ ಅಧಿದೈವಂ ಭಾಗಾದಯಶ್ಚ ಅಧ್ಯಾತ್ಮಂ ಸರ್ವೇ ವಿಶ್ವೇ ಅರಾ ಇವ ರಥನಾಭೂ ಅರ್ಪಿತಾಃ ಸಂಪ್ರವೇಶಿತಾಃ ಸ್ಥಿತಿಕಾಲೆ ಸೋಪಿ ಬ್ರಹ್ಮೈವ ತತ್ ಏತತ್ ಸರ್ವಾತ್ಮಕಂ ಬ್ರಹ್ಮ ಉನಾತ್ಯೇತಿ ನಾತೀತ್ಯ ತದಾತ್ಮಕತಾಂ ತದನ್ಯತ್ವಂ ಗಚ್ಚತಿ ಕಶ್ಚನ ಕಶ್ಚಿದಪಿ ಏತದ್ವೈತತ್. ಯಾವನಿಂದ ಅಂದರೆ ಯಾವ ಪ್ರಾಣನಿಂದ ಅಥವಾ ಹಿರಣ್ಯಗರ್ಭನಿಂದ ಸೂರ್ಯನು ಉದಯಿಸ್ತಾನೋ ಹೊರಕ್ಕೆ ಬರ್ತಾನೋ ಮತ್ತು ಯಾವನಲ್ಲಿ ಅಂದರೆ ಯಾವ ಪ್ರಾಣನಲ್ಲಿಯೇ ಅವನ ಅಸ್ತವನ್ನು ಅಂದರೆ ಮುಳುಗುವಿಕೆಯನ್ನು ದಿನದಿನವೂ ಕೂಡ ಹೊಂದುತ್ತಾ ಇದ್ದಾನೋ ಅಂತಹ ಪ್ರಾಣ ಹೇಳತಕ್ಕಂತಹ ಆತ್ಮನನ್ನು ಅಗ್ನಿಯೇ ಮುಂತಾದಂತಹ ಅಧಿದೈವ ಅಂದರೆ ದೇವತೆಗಳು, ವಾಕ್ಕು ಮುಂತಾದಂತಹ ಅಧ್ಯಾತ್ಮ ದೇವತೆಗಳು, ವಾಕ್ಕು ಮುಂತಾದಂತಹ ಇಂದ್ರಿಯಗಳು ಅಧ್ಯಾತ್ಮ ದೇವತೆಗಳು, ಈ ಇಂದ್ರಿಯಗಳ ಅಭಿಮಾನ ದೇವತೆಗಳಾದಂತಹ ಅಗ್ನಿಯೇ ಮುಂತಾದವರು ಅಧಿದೈವ ದೇವತೆಗಳು. ಈ ಎಲ್ಲ ದೇವತೆಗಳು ಕೂಡ ಹಾರೆಕೋಲುಗಳು ಗುಂಬದಲ್ಲಿ ಹೇಗೆ ಒಂದಕ್ಕೊಂದು ಸೇರಿಕೊಂಡು ಇರ್ತಾವೋ ಹಾಗೆ ಸ್ಥಿತಿಕಾಲದಲ್ಲಿ ಸೇರಿಕೊಂಡಿರತಕ್ಕಂಥದ್ದು, ಒಳಸೇರಿಕೊಂಡಿರುವಂಥದ್ದು ಅಂತ. ಅಂದರೆ ಈ ಕಬ್ಬಿಣದ ಹಾರೆ, ಪಿಕಾಸು ಅಥವಾ ಗುದ್ದಲಿ ಅಂತ ಏನು ಹೇಳ್ತೀವೋ, ಆ ಕಬ್ಬಿಣದ ಸಲಾಕೆಗಳಿಗೆ ಮರದ ಕೋಲುಗಳನ್ನು ಹಾಕಿ ಆ ಮರದ ಕೋಲುಗಳನ್ನು ಹಿಡಿದುಕೊಂಡು ಮಣ್ಣನ್ನು ಅಗೆಯೋದು ಅಥವಾ ಮಣ್ಣನ್ನು ತುಂಬೋದು ಇತ್ಯಾದಿಗಳನ್ನು ನಾವು ಹೇಗೆ ಮಾಡ್ತೇವೋ, ಆ ಕಬ್ಬಿಣದ ಆಕೃತಿಗಳಿಗೆ ಮರದ ಕೋಲುಗಳನ್ನು ಹೇಗೆ ಜೋಡಿಸಿರ್ತಾರೋ ಆ ಸಾಧನಗಳಿಂದ ಹೇಗೆ ಎಲ್ಲ ಕೆಲಸಗಳನ್ನು ಮಾಡ್ತೇವೋ, ಒಂದಕ್ಕೊಂದು ಆ ಹಾರೆಕೋಲುಗಳು ಗುಂಬದಲ್ಲಿ ಹೇಗೆ ಸೇರಿಕೊಂಡಿರ್ತಾವೋ ಹಾಗೆಯೇ ಸ್ಥಿತಿಕಾಲದಲ್ಲಿ ಈ ಎಲ್ಲ ದೇವತೆಗಳು ಕೂಡ ಪ್ರಾಣನಲ್ಲಿ ಸೇರಿಕೊಂಡಿರ್ತವೆ, ಸೇರಿಕೊಂಡಿರ್ತವೆ ಅಂತ. ಅಂತಹ ಪ್ರಾಣನೂ ಕೂಡ ಬ್ರಹ್ಮವೇ. ಆ ಸರ್ವಾತ್ಮಕವಾದಂತಹ ಬ್ರಹ್ಮವನ್ನು ಯಾರೊಬ್ಬರೂ ಕೂಡ ಮೀರಲಿಕ್ಕೆ ಸಾಧ್ಯ ಇಲ್ಲ. ಅದರ ಸ್ವರೂಪವನ್ನು ಮೀರಿ ಅದಕ್ಕಿಂತ ಬೇರೆ ಸ್ವರೂಪವನ್ನು ಯಾರೂ ಕೂಡ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮವನ್ನು ಬಿಟ್ಟು ಹಿರಣ್ಯಗರ್ಭ ಮುಂತಾಗಿ ಯಾವುದೊಂದು ಕೂಡ ಬ್ರಹ್ಮನನ್ನು ಬಿಟ್ಟು ಬೇರೆ ಇರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂತಹ ಪ್ರಾಣ ಏನಿದೆಯೋ, ಅಂತಹ ಶಕ್ತಿ ಏನಿದೆಯೋ ಅದೇ ಆತ್ಮತತ್ವ ಅಂತ. ಎಲ್ಲ ದೇವತೆಗಳು ಕೂಡ ಯಾವನಲ್ಲಿ ಹೋಗಿ ಸೇರ್ತಾವೋ, ಯಾವನಿಂದ ಹೊರಗೆ ಬಂದಂತೆ ನಮಗೆ ತೋರಿದಂತೆ ಅನಿಸತ್ತೋ ಆ ಎಲ್ಲ ದೇವತೆಗಳು ಕೂಡ ಆತ್ಮತತ್ವವನ್ನು ಬಿಟ್ಟು ಬೇರೆ ಇಲ್ಲ. ಆ ಆತ್ಮತತ್ವವನ್ನು ಯಾರೂ ಕೂಡ ಮೀರಲಿಕ್ಕೆ ಆಗೋದಿಲ್ಲ. ಆ ಬ್ರಹ್ಮವೇ ಈ ಪ್ರಾಣನಾಗಿ ಕಾಣ್ತಾ ಇದೆ. ಅಂತಹ ಸ್ವರೂಪವನ್ನು ಯಾರು ಅನುಸಂಧಾನ ಮಾಡ್ತಾರೋ, ತಿಳಿದುಕೊಳ್ತಾರೋ ಅವರು ಬ್ರಹ್ಮವೇ ಆಗ್ತಾರೆ ಅಂತ. ನಮಸ್ಕಾರ.